ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರು ದಕ್ಷಿಣದಲ್ಲಿ ಕಲ್ಲು ಕ್ವಾರಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ಮಾಹಿತಿಯನ್ನ ಪಡೆದು ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಅಕ್ರಮವಾಗಿ ಕ್ವಾರಿ ಕೆಲಸ ನಡೆಸ್ತಾ ಇದ್ರೆ ಕಠಿಣ ಕ್ರಮವಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಹಲವು ಅಕ್ರಮ ಕ್ವಾರಿಗಳು ನಡೀತಾ ಇವೆ. ಅಂತ ಅಕ್ರಮ ಕ್ವಾರಿಗಳಿಗೆ ಕಡಿವಾಣ ಹಾಕ್ತೀವಿ. ಇಂದಿನ ಘಟನೆ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ನಡಿಬೇಕಾಗುತ್ತೆ. ಎಲ್ಲೆಲ್ಲಿ ಅಕ್ರಮ ಕ್ವಾರಿಗಳು ನಡೀತಾ ಇವೆ, ಎಷ್ಟು ಕಾರ್ಮಿಕರಿಗಾಗಲೇ ಎಷ್ಟು ಕ್ವಾರಿಗಳಲ್ಲಿ ಬಲಿಯಾಗಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಸಂಗ್ರಹಿಸಬೇಕು. ಅಕ್ರಮ ಕ್ವಾರಿಗಳ ವಿರುದ್ಧ ಕ್ರಮ ಆಗಬೇಕು. ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀನಿ. ಮಾಹಿತಿ ತೊಗೊಂಡು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದೇನಾದರೂ ಇದ್ದರೆ ಅದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ತೀವಿ. ಅಕ್ರಮವಾಗಿ, ಯಾಕೆಂದರೆ ಇದು ಯಾರು ಸ್ಯಾಂಕ್ಷನ್ ಮಾಡ್ತಾರೆ, ಈಗ ಡೆಪ್ಟಿ ಕಮಿಷನರ್ಸು, ಮೈನಿಂಗ್ ಇಲಾಖೆಯವರು ಅವರೆಲ್ಲ ಸ್ಯಾಂಕ್ಷನ್ ಮಾಡ್ತಾರೆ. ಅದನ್ನು ಪರಿಶೀಲನೆ ಮಾಡಿ ಅದರ ಏನು ಕ್ರಮ ತೊಗೋಬೇಕೋ ತೊಗೊಳ್ತೀವಿ. ಅದು ಇಂಥ ಅಕ್ರಮ ಇಡೀ ರಾಜ್ಯದಲ್ಲಿ ಇಂಥದ್ದು ಈ ಕ್ವಾರಿಗಳು ಇವೆಲ್ಲ ಭಾಳ ನಡೀತಾ ಇದೆ. ಅದನ್ನು ತಪ್ಪಿಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಅದ್ರ ಬಗ್ಗೆ ಮಾಹಿತಿ